ಹಾಯ್ ಗಾಯ್ಸ್, ವೆಲ್ಕಮ್ ಟು ಕಾವ್ಯ ವಿಜಯಗೌಡ ಯೂಟ್ಯೂಬ್ ಚಾನಲ್. ಸುಮ್ಮನೆ ಹಾಗೆ ಒಂದು ಲಾಗ್ ಮಾಡ್ತಾ ಇದ್ದೆ. ನಾನು ಅನ್ಕೊಂತೀನಿ ಡೈಲಿ ಲಾಗ್ ಮಾಡಿ ಡೈಲಿ ಅಪ್ಲೋಡ್ ಮಾಡೋಣ ಅಂತ, ಬಟ್ ಅದು ಆಗೋದೇ ಇಲ್ಲ. ನಿಮಗೆ ಗೊತ್ತಿರುತ್ತೆ, ಮಕ್ಕಳನ್ನೆಲ್ಲ ಇಟ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಆಗೋದಿಲ್ಲ. ಅಪರೂಪಕ್ಕೂ ನಾನು ಲಾಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತೀನಿ ಒಂದೊಂದ್ಸಲ. ನಿಮಗೆ ಗೊತ್ತೇ ಇದೆ ಅಲ್ಲ, ವಿಜಯ್ ಕುಕಿಂಗ್ ಮಾಡೋದ್ರಿಂದ ಗ್ಯಾಸ್ ಎಲ್ಲ ತುಂಬ ಆಯಿಲ್ ಎಲ್ಲ ಹರಿಸಿ ಫುಲ್ ಎಲ್ಲ ಗಲೀಜಾಗ್ಬಿಟ್ಟಿತ್ತು. ಚಿಮ್ನಿನೂ ತುಂಬಾ ಗಲೀಜಾಗಿತ್ತು. ಸೊ ಅವೆರಡೂ ಕ್ಲೀನಿಂಗ್ ಮಾಡಿಸೋಣ ಅಂದ್ಬಿಟ್ಟು ಅರ್ಬನ್ ಕ್ಲಾಪ್ ಅವ್ರನ್ನ ಬುಕ್ ಮಾಡಿದ್ವಿ. ಅವರು 12:30 1 o'clock ಟೈಮಿಂಗ್ ನಾವೇ ಬುಕ್ ಮಾಡಿದ್ವಿ ಅದೇ ಟೈಮ್ಗೆ ಅಂತ. ಯಾಕೆಂದರೆ ಅದಕ್ಕಿಂತ ಮುಂಚೆ ನಾವು ಕುಕಿಂಗ್ ಎಲ್ಲ ಮುಗಿಸ್ಕೊಬಿಟ್ರೆ ಗ್ಯಾಸ್ ಆಮೇಲೆ ಕ್ಲೀನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಇಲ್ಲಿ ಕುಕಿಂಗ್ನೆಲ್ಲ ಮುಗಿಸ್ಕೊತಿದ್ದೆ. ಮತ್ತು ಅಪ್ಪುಗೆ ಲಂಚು ಕೂಡ ಕೊಡಬೇಕಿತ್ತು ಸ್ಕೂಲ್ ಹತ್ರ ಹೋಗಿ. ಅವನು ಸ್ಕೂಲ್ ಹತ್ರ ಇರೋದ್ರಿಂದ ಒಂದೊಂದು ಟೈಮ್ ಮಧ್ಯಾಹ್ನನೇ ತೊಗೊಂಡೋಗಿ ಬಿಸಿ ಬಿಸಿ ಊಟ ತೊಗೊಂಡೋಗಿ ಕೊಡ್ತೀನಿ. ಸೊ ಹಾಗಾಗಿ ಇವತ್ತು ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಟ್ಯೂಸ್ಡೇ ಇದು ಆ್ಯಕ್ಚುಲಿ ಇದು ಲಾಗ್ ಮಾಡ್ಕೊಂಡಿರೋದು. ಟ್ಯೂಸ್ಡೇ ವೆಡ್ನೆಸ್ಡೇನೂ ಕೂಡ ನಮ್ಮ ಮನೇಲಿ ನಾನ್ ವೆಜ್ ಇದ್ದೇ ಇರುತ್ತೆ. ಬಟ್ ಆಮೇಲೆ ಯೋಚನೆ ಮಾಡಿದ್ವಿ, ಬೆಳಗ್ಗೆ ಬೇರೆ ಅವನಿಗೆ ಬ್ರೇಕ್ಫಾಸ್ಟ್ ಅಷ್ಟೇ ತಿನ್ನಿಸಿ ಹೋಗಿರೋದು, ಬ್ರೆಡ್ ಟೋಸ್ಟ್ ಮಾಡಿಕೊಂಡು. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಊಟ ಏನಾದರೂ ಕೊಡಬೇಕಾಗುತ್ತೆ. ಸ್ಕೂಲಲ್ಲಿ ನಾನ್ ವೆಜ್ ಅಲೋ ಮಾಡಲ್ಲ. ಸೊ ಹಾಗಾಗಿ ಇವಾಗ ವೆಜ್ ಸಾಂಬಾರು ಏನಾದರೂ ಮಾಡ್ಕೊತೀನಿ ನಾನು. ಕಡಲೆಕಾಳು ತರಕಾರಿ ಎಲ್ಲ ಹಾಕಿ ಅಂದ್ಬಿಟ್ಟು ಕಡಲೆಕಾಳು ನೆನೆಸಿಟ್ಟಿದೆ, ಅದನ್ನ ಕೊಟ್ಬಿಟ್ಟು ಬರೋಣ. ರಾತ್ರಿ ಬೇಕಾದ್ರೆ ಏನಾದರೂ ನಾನ್ ವೆಜ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದ್ವಿ. ಮೊಟ್ಟೆ ಕೂಡ ನಾನು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೆ. ಮೊಟ್ಟೆ ಬಾಯ್ಲ್ ಮಿಷಿನಲ್ಲಿ ನೀವು ಅಲ್ಲಿ ನೋಡ್ಬೋದು. ಬಟ್ ಅಪ್ಪುಗೆ ಅದೆಲ್ಲ ಕೊಡೋದಕ್ಕಾಗಲ್ಲ, ನಾನ್ ವೆಜ್ ಅಲೋ ಇಲ್ವಲ್ಲ. ಸೊ ಹಾಗಾಗಿ ಅವ್ನಿಗೆ ಅನ್ನ ಸಾಂಬಾರು ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಅನ್ನ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆಮೇಲೆ ಏನಪ್ಪ ಅಂತ ಅಂದರೆ, ಅವರು ಕ್ಲೀನ್ ಮಾಡಿದ ಮೇಲೆ ಕ್ಲೀನ್ ಆಯಿತಾ ಇಲ್ವಾ ಅನ್ನೋದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ಜಾಸ್ತಿ ಸ್ನ್ಯಾಕ್ಸು ಇದೆಲ್ಲ ಮಾಡೋ ಜಾಸ್ತಿ. ಮಕ್ಕಳಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ, ಮಕ್ಕಳಿರಲಿ ಇಲ್ಲದೇ ಇರಲಿ, ನಾವು ಮೊದಲು ಅಷ್ಟೇ ನಾನು ನಮ್ಮ ಅತ್ತೆ ತುಂಬ ಚೆನ್ನಾಗಿ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಡು ತಿಂತಿದ್ವಿ. ಸ್ವಲ್ಪ ಚಳಿ ವೆದರ್ ಇದ್ದರೆ, ಕ್ಲೈಮೇಟ್ ಚೆನ್ನಾಗಾಗಿಬಿಟ್ರೆ ಸಾಕು, ಆಯಿಲಲ್ಲಿ ಬ್ರೆಡ್ ರೋಲು ಅಥವಾ ಪಕೋಡ ಅಥವಾ ಈ ರೀತಿ ಬ್ರೆಡ್ ಆಮ್ಲೆಟು ಮತ್ತು ಬ್ರೆಡ್ ಟೋಸ್ಟು ಈ ರೀತಿ ಎಲ್ಲ ತುಂಬಾ ನಾವು ಬಟರೆಲ್ಲ ಹಾಕ್ಕೊಂಡು ತುಂಬ ಮಾಡ್ಕೊತಾ ಇದ್ವಿ. ನಮ್ಗೆ ಇಷ್ಟ ಸ್ನ್ಯಾಕ್ಸ್ ಎಲ್ಲ ನಾವು ಮಾಡ್ತಾ ಇರ್ತೀವಿ. ಇವಾಗ ಮಕ್ಕಳಿರೋದ್ರಿಂದ ಮಾಡಲೇಬೇಕು, ಇವಾಗಂತೂ ಬಿಡೋದಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ವಿಜಯ್ ಸಂಜೆ ಟೈಮ್ ಏನೇನಾದರೂ ಸ್ನ್ಯಾಕ್ಸ್ ಮಾಡ್ತಾ ಇರ್ತಾರೆ, ಮೋಮೋಸ್ ಮಾಡ್ತಾ ಇರ್ತಾರೆ, ಬ್ರೆಡ್ ರೋಲ್ ಮಾಡ್ತಾ ಇರ್ತಾರೆ. ಮಕ್ಕಳು ಏನೇನು ಕೇಳ್ತಾರೆ, ನಾನ್ ವೆಜ್ ದಿನ ಆದರೆ ಬ್ರೆಡ್ ಆಮ್ಲೆಟು ಈ ರೀತಿ. ಆಮೇಲೆ ನೀವೇ ನೋಡಿರ್ತೀರ, ಕ್ರಿಸ್ಪಿ ಕಾರ್ನ್ಸ್ ಕೂಡ ಮಾಡ್ತಾರೆ. ತುಂಬ ಏನೇನೋ ವೆರೈಟೀಸ್ ಎಲ್ಲ ಮಾಡ್ತಾ ಇರ್ತಾರೆ. ಆಯಿಲ್ ಫುಡ್ಡೇ ತುಂಬ ಬಜ್ಜಿ ಹಾಕ್ತಾ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಆ ಮಾಡೋ ಟೈಮಲ್ಲಿ ನಾವಾದರೆ ಹೆಣ್ಮಕ್ಳು ಹೆಂಗಪ್ಪ ಅಂತ ಅಂದರೆ, ಫುಲ್ಲು ನೀಟಾಗಿ ಇಟ್ಕೊಂಡು ಎಣ್ಣೆನ ಒಂಚೂರು ಹರಿದಂಗೆ. ಮತ್ತು ಅವಾಗವಾಗಲೇ ನಾನು ಹಿಂಗೆ ಅಂದರೆ, ಸ್ವಲ್ಪ ಏನಾದರೂ ಎಣ್ಣೆ ಹರಿದ್ರೆ ಸಾಕು, ಅದನ್ನು ತೊಗೊಂಡು ಹಂಗೆ ವೈಪ್ ಮಾಡಿಬಿಡ್ತೀನಿ, ಕ್ಲೀನ್ ಮಾಡ್ಕೊತಾನೇ ಇರ್ತೀನಿ ನಾನು. ಒಂಚೂರು ಏನೂ ಆರೋದಕ್ಕೆ ಬಿಡಲ್ಲ, ಗ್ಯಾಸ್ ಮೇಲೆ ಆಗ್ಬೋದು, ಸೈಡ್ಗೆ ಆಗ್ಬೋದು. ಬಟ್ ವಿಜಯ್ ಹಂಗಲ್ಲ, ಅವ್ರು ಏನಂದರೆ ಅವ್ರ ಕೆಲಸ ಅವ್ರು ಮುಗಿಬೇಕು ಅಷ್ಟೇ. ಆ ರೀತಿ ಅವ್ರ ಕೆಲಸ ಮುಗಿಸ್ಕೊಂಡು ಅವ್ರು ಆರಿರಲಿ ಏನಾದರೂ ಆಗಲಿ, ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಟಿರ್ತಾರೆ, ಬಾಣಲಿಯಿಂದ ತೆಗಿಬೇಕಾದ್ರೆಲ್ಲ ಫುಲ್ ಬಾಣಲಿ ಮೇಲೆಲ್ಲ ಹರಿಸಿ ಬಾಣಲಿನೆಲ್ಲ ಕಪ್ಪಗೆ ಮಾಡಿ ಸೀಸಿ ಇಟ್ಬಿಟ್ಟಿದ್ದಾರೆ. ಅದೇ ಎಣ್ಣೆ ಹರಿದಿರುತ್ತಲ್ಲ ಅದ್ರ ಮೇಲೆ ಅದೇನಾಗುತ್ತೆ, ಗ್ಯಾಸ್ ಹಚ್ಚಿ ಬಿಸಿ ಮಾಡ್ತೀವಲ್ಲ, ಅದು ಇನ್ನೂ ಕರೆ ಕಟ್ತಂಗೆ ಆಗಿಬಿಡುತ್ತೆ. ಸೊ ಆ ರೀತಿ ಆಗಿ ಫುಲ್ಲು ಬಾಣಲಿ ಕರೆ ಹಿಡಿದ್ಬಿಟ್ಟಿದೆ. ಮತ್ತು ಗ್ಯಾಸ್ದು ಅದು ಏನೇನಿದೆ ಎಲ್ಲ ಫುಲ್ಲು ಕಪ್ಪಗಾಗ್ಬಿಟ್ಟಿದೆ. ಎಣ್ಣೆ ಆಯಿಲ್ ಹರಿದು ಫುಲ್ ಕರೆ ಕಟ್ಬಿಟ್ಟಿದೆ. ಸೊ ಅದನ್ನೆಲ್ಲ ಮಾಡಿಸೋಣ ಅಂತ ಆವತ್ತಿಂದ ಹೇಳ್ತಾನೆ ಇದ್ದೆ. ವಿಜಯ್ ಅದಕ್ಕೆ ಮಾಡಿಸೋಣ ಬಿಡು, ನೀವು ಹೆಂಗಿರು ಶಿಫ್ಟ್ ಆಗ್ತೀವಲ್ಲ, ಅಲ್ಲೋದ್ಮೇಲೆ ಮಾಡಿಸ್ಕೊಳ್ಳೋಣ ಅಂತ ಅಂತಿದ್ರು. ಬಟ್ ಇಲ್ಲ, ತುಂಬ ಗಲೀಜಾಗಿದೆ, ಒಂಥರ ಅಸಹ್ಯ ಕಾಣಿಸ್ತಿತ್ತು ನೋಡೋದಕ್ಕೆ. ನಾನು ಅದೇ ಅಂದೆ, ನಾನೇ ಅಡುಗೆ ಮಾಡಿದರೆ ಈ ಥರ ಆಗ್ತಿರ್ಲಿಲ್ಲ, ನಾನೆಲ್ಲ ಕ್ಲೀನ್ ಮಾಡ್ಕೊತೀನಿ ಅವಾಗವಾಗಲೇ. ಮತ್ತು ಗಲೀಜಾಗೋ ರೀತಿಯೂ ನಾನು ಮಾಡ್ಕೊಳ್ಳಲ್ಲ. ಅದೇ ರೀತಿ ನಾನು ನೀಟಾಗಿ ಅಡುಗೆನೂ ಕೂಡ ಮಾಡ್ಕೊಂಡು ಹೋಗ್ತೀನಿ. ನೀನು ಮಾಡೋದ್ರಿಂದ ನೋಡಿ ಎಲ್ಲ ಹಾಳು ಮಾಡಿದ್ಯಾ, ನಾನು ಎಷ್ಟು ನೀಟಾಗಿ ಇಟ್ಕೊಂಡಿದ್ದೆ ಗ್ಯಾಸ್ ಅಂತ ಎಲ್ಲ ಜಗಳ ಮಾಡ್ಕೊತಿದ್ವಿ ಹಾಗೆ ಕಿತ್ತಾಡ್ಕೊಂಡು. ಅದಕ್ಕೆ ವಿಜಯ್ ಹೇಳ್ತಾ ಇದ್ರು, ಆಯಿತು ನಾನು ಏನಾರ ಕ್ಲೀನ್ ಮಾಡಿಸಲ್ಲ ಕರ್ಸಲ್ಲ ಅಂತ ಹೇಳಿದ್ದೀನ, ಮಾಡಿಸ್ತೀನಿ ಅಂತ ಹೇಳಿದ್ದೀನಲ್ವ, ಮಾಡ್ತೀನಿ ಬಿಡಿ, ಆಗ್ತಲೇ ಕಿಡ್ಸ್ಕೊತೀಯ, ನನಗೂ ಟೈಮ್ ಬೇಕು, ನನಗೆ ಆಫೀಸ್ ವರ್ಕ್ ಎಲ್ಲ ಇದೆ ಅಂತ ಹೇಳ್ತಾ ಇದ್ರು. ಅದು ಬಂದಮೇಲೆ ನೋಡ್ಕೋಬೇಕಲ್ಲ ಹೆಂಗೆಲ್ಲ ಮಾಡ್ತಾರೆ ಅಂತ. ಸೊ ಹಾಗಾಗಿ ಆಮೇಲೆ ನಮ್ಮ ಯಜಮಾನ್ರು ಹೆಂಗಪ್ಪ ಅಂತಂದ್ರೆ, ಆಯಿತು ನೀನೇ ಮಾಡ್ಕೊಂಗದೆ, ಮಕ್ಳಿಗೆಲ್ಲ ನೀನೇ ಮಾಡಿಕೊಡು ಅಂತ ಅಂತಿದ್ರು. ನಾನು ಅದೇ ಅಂದೆ, ನಂಗೆ ಅಷ್ಟೊಂದೆಲ್ಲ ನಿಮ್ಮ ಥರ ಸ್ನ್ಯಾಕ್ಸ್ ಎಲ್ಲ ಬರಲ್ಲಪ್ಪ, ನಮ್ಮ ಕಡೆ ಬಜ್ಜಿ ಬೋಂಡ ಹಾಕ್ತಾರೆ, ಇಲ್ಲ ಕಬಾಬ್ ಮಾಡ್ಕೋತೀವಿ, ಚಿಕನ್ ಅಷ್ಟೇ, ನಂಗೆ ಇನ್ನೇನು ಸ್ನ್ಯಾಕ್ಸ್ ಎಲ್ಲ ಬರಲ್ಲ ಅಂತ ಅಂದೆ. ಆದರೆ ವಿಜಯ್ ಆದರೆ ತುಂಬ ವೆರೈಟೀಸ್ ಮಾಡ್ತಾರೆ ನಿಜವಾಗ್ಲೂ. ಅವರು ಚಿಕನ್ ವಿಂಗ್ಸು, ಚಿಕನ್ ಕಬಾಬು ಮತ್ತು ಚಿಕನ್ KFC ಚಿಕನು ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಅವ್ರ ಕಡೆ ಬ್ರೆಡ್ ರೋಲ್ ಇದೆಲ್ಲ ತುಂಬಾ ಡಿಫ್ರೆಂಟ್ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಮಾಡ್ತಾರೆ. ಬಟ್ ನನಗೆ ಅಷ್ಟೊಂದೆಲ್ಲ ಬರಲ್ಲಪ್ಪ ಅಂತ ಅಂದೆ. ನಾನು ಹೇಳ್ಕೊಡ್ತೀನಿ ನೀನೇ ಮಾಡ್ಕೊ ಅಂತ ಅಂದರು. ಬಟ್ ಆಗಲ್ಲ ನನಗೆ. ಅದು ಹೆಂಗಾಗ್ಬಿಟ್ಟಿದೆ ಅಂದರೆ, ಮದುವೆ ಆದಾಗಲಿಂದ ನಮ್ಮ ಅತ್ತೆ ಕುಕಿಂಗ್ ಮಾಡ್ಕೊಂಬರ್ತಿದ್ರು. ಆಮೇಲೆ ನಮ್ಮ ಅತ್ತೆ ತೀರೋದ್ಮೇಲೆ ನನ್ನ ಗಂಡ ಸ್ಟಾರ್ಟ್ ಮಾಡಿದರು. ಆವಾಗ ನಾನು ಪ್ರೆಗ್ನೆಂಟ್ ಇದ್ದೆ ನಮ್ಮ ಅತ್ತೆ ತೀರೋದಾಗ. ಸೊ ಹಾಗಾಗಿ ನನ್ನ ಗಂಡ ಸ್ಟಾರ್ಟ್ ಮಾಡಿದ್ರಿಂದ ನನ್ನ ಗಂಡನೇ ಕಂಟಿನ್ಯೂ ಆಗ್ಬಿಟ್ರು ಹಂಗೆ ಕುಕ್ಕಿಂಗಲ್ಲಿ. ಸೊ ಸ್ನ್ಯಾಕ್ಸು ಇದೆಲ್ಲ ಅವ್ರಿಗೆ ಹೆಂಗಿದ್ರು ಗೊತ್ತಲ್ಲ ಮಾಡ್ಕೊಳೋದು. ನಾನು ಇವಾಗ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ, ಅಡುಗೆ ಮಾಡಿದ್ರಲ್ಲಿ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಮಾಡ್ತೀನಿ, ಬಟ್ ಏನಾದರೂ ನನಗೆ ಗೊತ್ತಿದ್ರೆ ಅಷ್ಟು ಮಾಡ್ತೀನಿ, ಸುಮ್ಮನಾಗ್ಬಿಡ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇವೆಲ್ಲ ಮಾಡ್ಕೊತೀನಿ, ಸುಮ್ಮನಾಗ್ತೀನಿ. ಆಮೇಲೆ ಮಧ್ಯಾಹ್ನಕ್ಕೆಲ್ಲ ಪಾಪ ಅವರೇ ಮಾಡ್ತಾರೆ, ಏನೂ ಅಂದ್ಕೊಳ್ಳಲ್ಲ. ಮನೇಲೇ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನನಗೇನೂ ಪ್ರಾಬ್ಲಮ್ ಇಲ್ಲ,
ಮಾಡಿಕೊಡ್ತಾರೆ. ನಾನು ಅದೇ ಕೇಳ್ತಾ ಇರ್ತೀನಿ ಕೂತ್ಕೊಂಡಾಗೆಲ್ಲ, ನಿನಗೆ ಕಷ್ಟ ಆಗಲ್ವಾ ಇದೆಲ್ಲ ಮಾಡ್ಕೊಡ್ತೀಯ ನಮಗೆ ತಿನ್ನೋಕ್ಕೆ, ಕೇಳ್ದಂಗೆಲ್ಲ ನಿನ್ಗೇನು ಇಷ್ಟ ಆಗುತ್ತೆ ಅದನ್ನು ಮಾಡ್ತೀಯ, ನಮಗೇನು ಇಷ್ಟ ಆಗುತ್ತೆ, ಎರಡೆರಡು ಥರ ಮೂರು ಮೂರು ಥರನೂ ಮಾಡ್ತಾರೆ ಅವರು. ಸೊ ಕೇಳ್ದಾಗೆಲ್ಲ ಹೇಳ್ತಾರೆ. ಮತ್ತು ಇನ್ಯಾರಿಗೋಸ್ಕರ ಮಾಡಲಿ, ನಿಮಗೋಸ್ಕರನೇ ಮಾಡಬೇಕಲ್ವಾ ಅಂತ ಅಂತಾರೆ. ಸೊ ಹಾಗಾಗಿ ನಮ್ಗೆ ಏನು ಕೇಳಿದ್ರು ಕೂಡ ಮಾಡಿಕೊಡ್ತಾರೆ. ಅಪ್ಪುಗೆ ನಾನು ಹೇಳಿದ್ನಲ್ಲ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದೆ ಇಲ್ಲಿ ಮಿಷಿನಲ್ಲಿ. ಸೊ ಬಟ್ ಎಗ್ಗು ಕೊಡೋದಕ್ಕಾಗಲ್ಲ, ನಾನ್ ವೆಜ್ ಅಲೋ ಮಾಡಲ್ಲ ಸ್ಕೂಲ್ಗಳಲ್ಲಿ. ಒಂದೊಂದು ಸ್ಕೂಲ್ಗಳಲ್ಲಿ ಮಾಡ್ತಾರಂತೆ, ಬಟ್ ಇವ್ರ ಸ್ಕೂಲಲ್ಲಿ ಅಲೋ ಮಾಡಲ್ಲ. ಸೊ ಹಾಗಾಗಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಸೌತೆಕಾಯಿ ಇತ್ತು ಅಂದ್ಬಿಟ್ಟು ಸೈಡ್ಸ್ ಅನ್ನ ಸಾಂಬಾರು ಜೊತೆಗೆ ಅವನು ಬೇಜಾರು ಮಾಡ್ಕೋತಾನೆ, ಚಿಪ್ಸ್ ಎಲ್ಲ ಕೊಡು ಅಂತಾನೆ. ಬಟ್ ಸ್ಕೂಲಲ್ಲಿ ಜಂಕ್ ಫುಡ್ ಇದೆಲ್ಲ ಅಲೋ ಮಾಡಲ್ಲ. ಸೊ ಜಂಕ್ ಫುಡ್ ಚಿಪ್ಸ್ಗಳನ್ನೂ ಕೂಡ ಕೊಡೋ ಆಗಿಲ್ಲ. ಕೊಟ್ಟರೆ ವೆಜಿಟೇಬಲ್ಸು ಫ್ರೂಟ್ಸು ಈ ರೀತಿ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಮತ್ತು ಅವ್ನಿಗೆ ಇನ್ನೊಂದು ಏನಪ್ಪ ಅಂತ ಅಂದರೆ ಅನ್ನ ಜೊತೆಗೇ ಸಾಂಬಾರೆಲ್ಲ ಹಾಕೋ ಆಗಿಲ್ಲ. ಸಪ್ರೇಟು ಅನ್ನ ಸಪ್ರೇಟು ಸಾಂಬಾರು ಸಪ್ರೇಟ್ ಹಾಕಬೇಕು. ಅವ್ನು ಎಷ್ಟು ಬೇಕಷ್ಟು ಮಿಕ್ಸ್ ಮಾಡಿಕೊಂಡು ಸ್ಪೂನಲ್ಲಿ ತಿನ್ನಬೇಕಂತೆ. ಆಮೇಲೆ ನಾವೇನಾದರೂ ಸಾಂಬಾರು ಜಾಸ್ತಿ ಆಯಿತು ಕಮ್ಮಿ ಆಯಿತು ಅಂದರೆ ತುಂಬ ಜಗಳ ಮಾಡ್ತಾನೆ ಅವನು, ನನಗೆ ಅಷ್ಟಾಗಿತ್ತು ಇಷ್ಟ ಆಗಿತ್ತು ಅಂತ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಅದೊಂದು ಸೆಕ್ಷನ್ ಹಾಕ್ತೀನಿ, ಇದೊಂದು ಸೆಕ್ಷನ್ ಹಾಕ್ತೀನಿ. ಅವ್ನಿಗೆ ಎಷ್ಟು ಬೇಕು ತಿನ್ಕೊಂಬರ್ತಾನೆ. ಸಾಂಬಾರು ಏನಾದರೂ ಉಳಿದ್ರೆ ಜಾಸ್ತಿ ಆದರೆ ತೊಗೊಂಬರ್ತಾನೆ. ಸೊ ಹಾಗಾಗಿ ಆಮೇಲೆ ಇನ್ನೊಂದು ಬಾಕ್ಸ್ಗೆ ಸೌತೆಕಾಯಿ ಎಲ್ಲ ಪ್ಯಾಕ್ ಮಾಡೋಣ ಅಂತ. ಆಮೇಲೆ ದುವಿಕ್ನೂ ಕೂಡ ಕರ್ಕೊಂಬರ್ಬೇಕು. ಅವನಿಗೆ ಊಟ ತೊಗೊಳಕ್ಕೆ ಕೊಟ್ಟು ಆಮೇಲೆ ದುವಿಕು ಗೇಟ್ ಹತ್ರನೇ ಬರ್ತಾನೆ ವ್ಯಾನಲ್ಲಿ. ಸೊ ಅವನು ಕೂಡ ಕರ್ಕೊಂಬರೋದಿತ್ತು. ಸೊ ಹಾಗಾಗಿ ಬೇಗ ಬೇಗ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. ನಾವು ಏನಪ್ಪ ಅಂತ ಅಂದರೆ ನಾವು ನೆಕ್ಸ್ಟು ಶಿಫ್ಟ್ ಆದಾಗ ಸ್ವಂತ ಮನೆಗೆ ಹೋಗಲಿ ಅಥವಾ ಬಾಡಿಗೆ ಮನೆಗೆ ಹೋಗಲಿ, ನಮಗೇನಾದರೂ ಯೂಸ್ ಇಲ್ಲ ಎಲೆಕ್ಟ್ರಿಕ್ ಐಟಮ್ಗಳು ಅಥವಾ ಮನೆ ಐಟಮ್ಸ್ಗಳು, ಸೋಫಾ ಆಗ್ಬೋದು, ಎಲೆಕ್ಟ್ರಿಕ್ ಐಟಮ್ ಯಾವುದೇ ಆಗ್ಬೋದು, ಮನೆ ಐಟಮ್ಸ್ ಯಾವುದೇ ಆಗಿರಲಿ, ಮಂಚ ಆಗಲಿ, ಟೇಬಲ್ ಆಗಲಿ, ಏನೇ ಆಗಿರಲಿ, ಫ್ರಿಜ್ ಆಗಲಿ, ಮೈಕ್ರೋವೇವ್, ಪ್ರತಿಯೊಂದು ಏನಾದರೂ ಆಗಿರಲಿ, ಎಲ್ಲದೂ ಅಷ್ಟೇ. ನಮಗೇನಾದರೂ ನೆಕ್ಸ್ಟ್ ತಗೊಳ್ಳೋ ಪ್ಲಾನ್ ಇದ್ದರೆ ನಾವೇನು ಮಾಡ್ತೀವಿ ಅಂದರೆ ಶಿಫ್ಟ್ ಆಗೋ ಟೈಮಲ್ಲೇ ಪ್ಲಾನ್ ಮಾಡ್ಕೋತೀವಿ. ಹೆಂಗೆ ಅಂದರೆ ನಾವು ಬಾಡಿಗೆ ಮನೆಗಾರ ಹೋಗ್ತಿರ್ಲಿ, ಸ್ವಂತ ಮನೆಗಾರ ಹೋಗ್ತಿರ್ಲಿ, ಯಾರಿಗಾದ್ರೂ ಕೊಟ್ಟು ಹೋಗ್ಬಿಡ್ತೀವಿ. ಪಾಪ ಅಂದರೆ ಇಲ್ಲದೆ ಇರೋರಿಗೆ ಯೂಸ್ ಆಗಲಿ ಅಂತ ಯೂಸ್ ಮಾಡ್ಕೋತಾರೆ. ಪಾಪ ಅವರಾದ್ರೂ ಯೂಸ್ ಮಾಡ್ತಾರೆ. ನಮ್ಗೆ ಹಳೇದಾಯ್ತು ಅದು ಬೋರ್ ಆಯಿತು ಅಂದಾಗ ನಾವೇನು ಮಾಡ್ತೀವಿ, ಬೇರೆಯವ್ರಿಗೆ ಕೊಟ್ಬಿಡ್ತೀವಿ. ಅವರಾದರೂ ಯೂಸ್ ಮಾಡ್ಕೊಳ್ಳಿ ಬಿಡು, ಯಾರಿಗಾದ್ರೂ ಯೂಸ್ ಆಗ್ತಾಯಿತ್ತಲ್ಲ ಸಾಕು ಬಿಡು ಅಂದ್ಕೊಂಡು ವಿಜಯ್ ಸುಮ್ಮನೆ ಆಗ್ತಾರೆ. ಇವಾಗ ಹೇಳಿರೋದು ನೋಡಿ ನೀವು ಅನ್ಕೋಬೋದು, ಬಟ್ ಇವಾಗಲ್ಲ, ನಾನು ಎಷ್ಟೊಂದು ಹಳೆ ಲಾಗ್ಸಲ್ಲೆಲ್ಲ ಹೇಳಿದ್ದೀನಿ. ನಾನು ಈ ಮನೆಗೆ ಶಿಫ್ಟ್ ಆದಾಗ ಇದೆಲ್ಲ ಐಟಮ್ಸ್ ಯಾರ್ಯಾರಿಗೂ ಕೊಟ್ಟೆ ಅಂತ ನಾನೆಲ್ಲ ಎಷ್ಟೊಂದು ಲಾಗಲ್ಲಿ ಹೇಳಿದ್ದೀನಿ. ಅದು ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನನ್ನ ಫಾಲೋ ಮಾಡ್ತಾಯಿದ್ರೆ ನಾನು ಯಾರ್ಯಾರಿಗೆಲ್ಲ ಏನೇನೆಲ್ಲ ಕೊಟ್ಟಿದ್ದೀನಿ ಅಂತ. ಸೊ ಅದಾದಮೇಲೆ ಇನ್ನೊಂದೇನಪ್ಪ ಅಂತಂದರೆ ವಿಜಯ್ಗೆ ಸೆಕೆಂಡ್ ಹ್ಯಾಂಡ್ ಯಾವುದು ಕೂಡ ತೊಗೊಳೋದಕ್ಕೆ ಇಷ್ಟ ಆಗಲ್ಲ. ಅವರು ಸೆಕೆಂಡ್ ಹ್ಯಾಂಡ್ ಅಂತೂ ಹಂಗೆ ಇದ್ರೂ ಮುಟ್ಟಲ್ಲ. ನಾನೇ ಎಷ್ಟೊಂದು ಸಲ ಹೇಳಿದ್ದೀನಿ, ನನಗೆ ಸ್ಕೂಟಿ ಕೊಡಿಸು ಯಾವುದಾದ್ರು ಸೆಕೆಂಡ್ ಹ್ಯಾಂಡು, ನಿನ್ನ ಹತ್ರ ಒಂದು ಇದೆಯಲ್ವ ನನ್ನ ಹತ್ರ ಒಂದು ಕೊಡಿಸು, ಸೆಕೆಂಡ್ ಹ್ಯಾಂಡೇ ಸಾಕು ನನಗೆ ಅಂತ ಅಂತೀನಿ. ಬಟ್ ವಿಜಯ್ ಒಪ್ಪೋದೇ ಇಲ್ಲ. ಲೇಟ್ ಆದರೂ ಪರವಾಗಿಲ್ಲ, ನಾವು ಹೊಸದೇ ತೊಗೋಬೇಕು, ಸೆಕೆಂಡ್ ಹ್ಯಾಂಡ್ ಏನು ಕೂಡ ತೊಗೋಬೇಡ ಅಂತ ಅಂತಾರೆ. ಬಟ್ ಅದೇನೋ ಗೊತ್ತಿಲ್ಲ, ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ. ಸೊ ಹಾಗಾಗಿ ಎಲ್ಲದೂ ಕೂಡ ಹೊಸದೇ ಕೊಡಿಸ್ತಾರೆ ನನಗೆ. ಆ್ಯಕ್ಚುಲಿ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಬಟ್ ಮೇಲ್ಗಡೆ ಮನೆ ಇಂಟೀರಿಯರ್ ಸೌಂಡು ಗರ್ರ ಅಂತ ಬರ್ತಾನೆ ಐತೆ. ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತೈತೆ ನನಗೆ ಲಾಗ್ಸ್ ಎಲ್ಲ ಮಾಡೋದಕ್ಕೆ. ಸೊ ನಾನು ಕೂಡ ಊಟ ಮಾಡಿಕೊಂಡೆ ಪ್ಲೇಟ್ಗೆ ಹಾಕ್ಕೊಂಡು. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಹೆಂಗಾಗಿದೆ ಅಂದರೆ ವಿಜಯ್ ಎಣ್ಣೆ ಎಲ್ಲ ಅರಿಸಿ ಫುಲ್ಲು ನೋಡಿ ಕರೆ ಕಟ್ಬಿಟ್ಟಿದೆ. ನಂಗೆ ಅದು ನೋಡೋಕ್ಕೆ ಆಗ್ತಾಯಿಲ್ಲ. ಗ್ಯಾಸ್ ಹತ್ರ ಅಡುಗೆ ಮಾಡೋಕೆ ಹೋದ್ರೂ ನಂಗೆ ಬೇಜಾರಾಗುತ್ತೆ. ಬಟ್ ಇವರೇ ಯಾವಾಗಲೂ ಮಾಡ್ತಾ ಇರ್ತಾರೆ. ನಾನು ಹೋದಾಗೆಲ್ಲ ಬೇಜಾರು ಮಾಡ್ಕೋತಿದ್ದೆ, ಗ್ಯಾಸ್ ಹಾಳು ಮಾಡಿಬಿಟ್ಟೆ ನೀನು, ನಾನು ಗ್ಯಾಸ್ ಹಾಳು ಮಾಡಿಬಿಟ್ಟೆ. 2 ವರ್ಷದಲ್ಲಿ ಏನು 2 ವರ್ಷ ಆಯ್ತೇನಪ್ಪ ಅನ್ಸುತ್ತೆ ಈ ಗ್ಯಾಸ್ನ. ಹಳೆ ಗ್ಯಾಸ್ ಯಾರಿಗೋ ಕೊಟ್ಬಿಟ್ಟಿದ್ವಿ. ಸೊ ಹೊಸ ಗ್ಯಾಸ್ ತೊಗೊಂಡು 2 ಇಯರ್ಸ್ ಆಯಿತು. 2 ಇಯರ್ಸಲ್ಲಿ ಈ ಕತೆ ಮಾಡಿ ಇಟ್ಟಿದ್ದಾರೆ ವಿಜಯ್. ಸೊ ಏನೂ ಮಾಡೋದಕ್ಕಾಗಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಬ್ಯಾಲ್ಕನಿಯಿಂದ ಡಸ್ಟು ಕೂಡ ಹಾಗೆ ಬರುತ್ತೆ, ತುಂಬ ಡಸ್ಟ್ ಬರುತ್ತೆ. ಆ ಕಡೆ ಎಲ್ಲ ಟ್ರಕ್ಗಳೆಲ್ಲ ತುಂಬ ಓಡಾಡ್ತವೆ ರೋಡ್ ಸೈಡೆಲ್ಲ. ಸೊ ಹಾಗಾಗಿ ತುಂಬ ಆ ಎಣ್ಣೆ ಜಿಡ್ಡೊಳಗಡಿಕೆ ಡಸ್ಟು ಕುತ್ಕೊಂಡ್ರೆ ಅಲ್ಲೇ ಕರೆ ಇಟ್ಕೊಬಿಡುತ್ತೆ. ಅದು ನಾವು ಕೈಯಲ್ಲಿ ಏನು ಉಜ್ಜಿದ್ರು ನಾನು ಎಷ್ಟು ಕ್ಲೀನ್ ಮಾಡ್ತೀನಿ. ಡೈಲಿ ನೈಟ್ ಆಯಿತು ಅಂದರೆ ಬೆಳಗಿಂದ ಅಡುಗೆ ಮಾಡಿರೋದೆಲ್ಲ ಗ್ಯಾಸ್ದು ಎಲ್ಲನೂ ತೆಗೆದು ನಾನು ನೀಟಾಗಿ ಕ್ಲೀನ್ ಮಾಡ್ತೀನಿ. ನೀವು ಎಷ್ಟೊಂದು ಲಾಗ್ಸಲ್ಲಿ ನೋಡಿರ್ತೀರ ನಂದು ಕ್ಲೀನಿಂಗ್ ಅಂದರೆ ನನಗೆ ಯಾವಾಗಲೂ ಇರಬೇಕು, ಇಲ್ಲಾಂದರೆ ನನ್ನ ಕೈಲಿ ಆಗೋದೇ ಇಲ್ಲ ಕ್ಲೀನ್ ಇಲ್ಲ ಅಂದರೆ. ಆಮೇಲೆ ನೀವು ಬಾಣಲಿ ನೋಡಿ, ನಾನು ಹೇಳಿದ್ನಲ್ಲ ಬಾಣಲಿ ಎಣ್ಣೆ ಕಾಸಿ ಕಬಾಬು ಅದು ಇದು ಮಾಡಿ ಫುಲ್ಲು ಬ್ಲಾಕ್ ಇಟ್ಸ್ ಇಟ್ಬಿಟ್ಟಿದ್ದಾರೆ ಎಣ್ಣೆ ಬಾಣಲಿನ ಎಣ್ಣೆನ ಅಂತ ಇದ್ದೀನಿ, ಸಾರಿ ಬಾಣಲಿನ. ಇದೇ ರೀತಿನ ಇದೇ ಥರ ಹಳೇದೊಂದು ಬಾಣಲಿ ಇದೇ ಥರ ಮಾಡಿ ಬ್ಲಾಕ್ ಆಗಿ ಯಾವಾಗಲೂ ಫ್ರೈ ಐಟಮ್ ಅದೇ ಬಾಣಲಿಲಿ ಮಾಡಿ ಫುಲ್ಲು ಓಲೆ ಆಗಿಬಿಟ್ಟಿತ್ತು, ಕೆಳಗಿಂದ ತೂತ ಆಗಿಬಿಟ್ಟು ಎಣ್ಣೆ ಎಲ್ಲ ಲೀಕ್ ಆಗ್ತಿತ್ತು. ಸೊ ಆ್ಯಕ್ಚುಲಿ ನಾವು ಚಿಮ್ನಿನ ತೊಗೋಬೇಕಾದ್ರೆ ಅದು ಕರೆಕ್ಟಾಗಿ ಓದ್ಬಿಟ್ಟು ನೀಟಾಗಿ ತೊಗೋಬೇಕಿತ್ತು. ಅರ್ಜೆಂಟಲ್ಲಿ ಬುಕ್ ಮಾಡಿಬಿಟ್ವಿ. ಸೊ ಇವಾಗ ನಮ್ಗೆ ಅದು ಇಷ್ಟ ಆಗ್ತಲ್ಲ, ಯಾರಿಗಾದ್ರೂ ಕೊಟ್ಟು ಹೋಗೋಣ ಅಂತ ಅಂದರು ವಿಜಯ್. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ವಿಜಯ್ಗೆ ಅದು ಹೇಳಿರ್ತೀನಿ, ಅದು ಯೂಸ್ ಮಾಡಬೇಡ, ಅದು ಹೋಗೈತೆ ಬಾಣಲಿ ಅಂತಂದ್ರೆ ಅದನ್ನೇನಾದರೂ ಪ್ಯಾಚಪ್ ಮಾಡಿ ಮತ್ತೆ ಅದನ್ನೇ ಯೂಸ್ ಮಾಡ್ತಾರೆ. ಅವ್ರು ಹೆಂಗೆ ಅಂದರೆ ಒಂದೇನಾದರೂ ಪಾತ್ರೆ ಏನಾದರೂ ಇಟ್ಕೊಂಡ್ರೆ ಅದನ್ನ ಬಿಡಲ್ಲ, ನಂಗೆ ಅದೇ ಬೇಕು, ನಾನು ಅದರಲ್ಲೇ ಮಾಡಬೇಕು. ಅವ್ರಿಗೆ ಹೆಂಗೆ ಅಂದರೆ ಅದರಲ್ಲಿ ಸೆಟ್ ಆಗಿಬಿಟ್ಟಿರುತ್ತೆ, ನಾನು ಇದರಲ್ಲೇ ಮಾಡಬೇಕು, ನಂಗೆ ಇದನ್ನೇ ತೊಳ್ಕೊಡು. ಅದು ತೊಳೆಯೋದೇ ಇರಲಿ, ನಾನು ಡಿಶ್ ವಾಷರ್ಗೆ ಹಾಕೋದು ಲೇಟ್ ಆಗುತ್ತೆ, ತೊಳೆಯೋದೇ ಇರುತ್ತಪ್ಪ. ಡಿಶ್ ವಾಷರ್ ದಿನಕ್ಕೆ 1 ಟೈಮ್ ಹಾಕೋದಲ್ಲ, ರಾತ್ರಿ ಟೈಮು, ಅದು ನೆಕ್ಸ್ಟ್ ಡೇ ಸಿಗೋದು.
ಹೇಳಿದ್ರೂ ಕೇಳಲ್ಲ, ಇಲ್ಲ ನಂಗೆ ಅದೇ ಮಣ್ಣಿನೇ ತೊಳ್ಕೊಡು, ನೀನು ಡಿಶ್ ವಾಷರ್ಗೆ ಬೇರೆ ಪಾತ್ರೆ ಹಾಕು, ಅದು ನನಗೆ ಇವಾಗ ಬೇಕಂದರೆ ಬೇಕು ಅಂತಾರೆ. ಆ ರೀತಿ ಅವರು ವಿಜಯ್ ಒಂದು ಸೆಟ್ ಆಗಿಬಿಟ್ರೆ ಅದೇ ಬೇಕು ಅವ್ರಿಗೆ. ಸೊ ಇವಾಗ ಅವರು ಬಂದಿದ್ದರು, ಅರ್ಬನ್ ಕ್ಲಾಪಿಂದ ಬಂದಿದ್ದರು. ಅವ್ರು ಅದೇ ಹೇಳ್ತಾಯಿದ್ರು ತುಂಬ ಕರೆ ಹಿಡಿದ್ಬಿಟ್ಟಿದೆ ಅಂತ, ಮತ್ತು ಡಸ್ಟು ತುಂಬ ಇದೆ ಅಂತ ಅಂತಿದ್ರು. ಅಯ್ಯೋ ಹೋಗಿ ನಾವು ಕ್ಲೀನ್ ಮಾಡಿ ಸಾಕಾಗಿದೆ, ಆಗೋದಿಲ್ಲ ನಮ್ಮ ಕೈಲಂತೂ ಅಂತ. ಆಮೇಲೆ ನಾವು ಏನು ತೊಗೊಂಡಿದ್ವಿ ಅದರಲ್ಲಿ ಅಂದರೆ ಚಿಮ್ನಿ, ಗ್ಯಾಸು ಮತ್ತು ಅದ್ರ ಜೊತೆಗೆ ಇನ್ಕ್ಲೂಡು ನಾವು ಕಬೋರ್ಡ್ಸ್ನೆಲ್ಲ ಕ್ಲೀನ್ ಮಾಡಿ ಅಂತ ಎಕ್ಸ್ಟ್ರಾ ಚಾರ್ಜ್ ಆಗಿತ್ತು. ಸೊ ಅದನ್ನೆಲ್ಲ ಕಾಂಬೋ ಥರ ತೊಗೊಬಿಟ್ಟಿದ್ವಿ ನಾವು. ಸೊ ಅವರು ಕಬೋರ್ಡ್ಸ್ಗಳು ಸುತ್ತಮುತ್ತ ಏನೇನು ಕಬೋರ್ಡ್ಸ್ ಇದೆ, ಅದು ವೈಟ್ ಕಲರ್ ಇತ್ತಲ್ಲ, ತುಂಬಾ ಗಲೀಜಾಗಿಬಿಟ್ಟಿತ್ತು. ಅದು ನಾನು ಯಾವಾಗಲೂ ಕ್ಲೀನ್ ಮಾಡ್ಕೊತಿದ್ದೆ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ, ಬಟ್ ಆದ್ರೂ ಡಸ್ಟ್ ಬಂದು ಕುತ್ಕೊಳ್ಳೋದಲ್ಲ, ತ್ಯಾವದ ಮೇಲೆ ಏನಾದರೂ ಬಂದು ಕುತ್ಕೊಂಡ್ರೆ ಡಸ್ಟು ಅಲ್ಲಲ್ಲೇ ಕರೆ ಹಿಡಿತಿತ್ತು. ಸೊ ಅದನ್ನು ಕೂಡ ತೊಗೊಬಿಟ್ಟಿದ್ವಿ ನಾವು ಕಾಂಬೋನಲ್ಲಿ. 3 ಇತ್ತು ನಮಗೆ, ಗ್ಯಾಸ್ ಆಗ್ಬೋದು, ಚಿಮ್ನಿ ಮತ್ತು ಕಬೋರ್ಡ್ಸು, ಸುತ್ತಮುತ್ತ ಏನೇನು ಕಬೋರ್ಡ್ಸ್ ಇದೆ ಎಲ್ಲ ಕಬೋರ್ಡ್ಸ್ನೆಲ್ಲ ಕ್ಲೀನ್ ಮಾಡೋದು ಅಂತ ಅಷ್ಟೇ ದುಡ್ಡು ಪೇ ಮಾಡಿದ್ವಿ. ಸೊ ಅದನ್ನೆಲ್ಲ ಮಾಡಿದ್ರು. ಆಮೇಲೆ ಗ್ಯಾಸ್ ಎಲ್ಲ ಫುಲ್ಲು ನೀರಲ್ಲಿ ನೆನೆಯೋದಕ್ಕೆ ಅಂತ ಇಟ್ಟಿದ್ರು. ಆಮೇಲೆ ಇದು ಗ್ಯಾಸ್ ಎಲ್ಲ ನೋಡಿ ಅಲ್ಲಿ ಫುಲ್ಲು ನೆನೆಸಿ ಇಟ್ಟಿದ್ರು, ಬಟ್ ನೆನೆಸಿದ್ರು ಹೋಗ್ತಾ ಇಲ್ಲ, ಎಷ್ಟು ಉಜ್ಜಿದ್ರು ಗೊತ್ತಾ. ನಾವು ಅದನ್ನೇ ಅಲ್ಲೇ ನಿಂತ್ಕೊಂಡೆಲ್ಲ ಮಾಡಿಸ್ತಾ ಇದ್ವಿ, ಯಾಕೆಂದರೆ ತುಂಬ ಕರೆ ಕಟ್ಬಿಟ್ಟಿದೆ ಇದೆಲ್ಲ ಕ್ಲೀನ್ ಮಾಡಿ ಅಂತ. ಬಟ್ ಅದು ಕ್ಲೀನ್ ಆಗಲಿಲ್ಲ. ಅವ್ರು ಅದೇ ಹೇಳಿದ್ರು, ಇನ್ನೊಂದೆರಡು ಸರ್ವಿಸ್ ತಗೊಳ್ಳಿ, ಆಮೇಲೆ ನೆಕ್ಸ್ಟ್ ಇನ್ನೊಂದೆರಡು ಸರ್ವಿಸಲ್ಲಿ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಅಂತ ಅಂದರು. ಅವ್ರ ಕ್ಲೀನಿಂಗ್ ನನಗೆ ವಿಜಯ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ಆಮೇಲೆ ನಾವು ಐಟಮ್ಸ್ ಎಲ್ಲ ಜೋಡಿಸ್ಕೊತಿದ್ವಿ. ವಿಜಯ್ ಐಟಮ್ಸ್ ಎಲ್ಲ ಜೋಡಿಸು ಅಂತ ಅಂದರು. ನಾನು ಅದೇ ಅಂದೆ, ನಾನು ಐಟಮ್ಸ್ ಜೋಡಿಸ್ತೀನಿ, ನೀನು ವೀಡಿಯೋ ಮಾಡು ಅಂತ ಅಂದೆ. ನಾವು ಹೋಗಿ ನಾನು ಮಾಡಲ್ಲ ಅಂತ ಅಂದರು. ಅದಕ್ಕೆ ನೀನೇ ಜೋಡಿಸು ಅಂತ ಬಿಟ್ಟೆ. ಆಮೇಲೆ ಅಪ್ಪು ಮಕ್ಕಳು ಮಮ್ಮಿ ನಾನು ಮಾಡ್ತೀನಿ ಅಂತ ಅಂದ. ಅಪ್ಪು ಬಂದಿದ್ದ ಅಷ್ಟೊತ್ತಿ, ಸ್ಕೂಲಿಂದ ಬಂದಿದ್ದ 3:30 ಆಗಿತ್ತು. ಸೊ ಅವನು ಸಿಟ್ಟಲ್ಲಿ ಮಾಡ್ತಾನೆ, ವೀಡಿಯೋನ ಮಾಡು ಅಪ್ಪು ಅಂತ ಅಂದರೆ ಅದರಲ್ಲೂ ಜಗಳ ಮಾಡ್ಕೊಂಡು, ನೀವು ನನ್ನ ಮುಖ ನೋಡ್ಬೋದು, ಬೈಕೊಂಡೇ ಅವ್ನು ಬೈತಾನೆ, ನಾನು ಹಂಗೆ ಬೈಕೊಂಡೇ ವೀಡಿಯೋದಲ್ಲಿದ್ದೀನಿ. ಸೊ ಅವ್ನು ಮಾಡಲ್ಲ, ನಮ್ಮ ಮನೇಲಿ ಯಾರೂ ನಾನು ವೀಡಿಯೋಸ್ ಮಾಡಲ್ಲ, ನಾನೇ ಮಾಡ್ಕೋಬೇಕು. ಟ್ರೈಪೋಡ್ ಬೇರೆ ಹೊಡೆದೋಗ್ಬಿಟ್ಟಿರೋದ್ರಿಂದ ತುಂಬ ಕಷ್ಟ ಆಗ್ತಾಯಿದೆ. ಒಂದು ಟ್ರೈಪೋಡ್ ಫಸ್ಟ್ ಬುಕ್ ಮಾಡ್ಕೋಬೇಕು ನಾನು. ಸೊ ಆಮೇಲೆಲ್ಲ ಐಟಮ್ಸ್ನೆಲ್ಲ ಜೋಡಿಸ್ತಾ ಇದೆ. ಅಷ್ಟೊಂದೆಲ್ಲ ಏನು ಕ್ಲೀನ್ ಆಗಲಿಲ್ಲ, ಬಟ್ ನಾವು ಸ್ಟಾರ್ಟಿಂಗಲ್ಲೇ ಈ ಥರ ಎಲ್ಲ ಎಣ್ಣೆದೆಲ್ಲ ಆಯ್ತಲ್ಲ, ಆವಾಗಲೇ ನಾವು ಬುಕ್ ಮಾಡ್ಕೊಂಡಿದ್ರೆ ಮೋಸ್ಟ್ಲಿ ಆಗೋದೇನೋ. ಬಟ್ ನಾನು ಇಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಇಷ್ಟೆಲ್ಲ ಗಲೀಜಾಗಿತ್ತು ಅಂದರೆ ನನಗೆ ಶಾಕ್ ಆಗ್ತಾಯಿತ್ತು. ನಾನು ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಲ್ಲಪ್ಪ, ಆದ್ರೂ ಇಷ್ಟು ಕರೆ ಇಡಿಸ್ಬಿಟ್ರಲ್ಲ ಇವರು ಅಂತ ತುಂಬಾ ಬೇಜಾರಾಯ್ತಿತ್ತು. ಬಟ್ ಏನಾಗಲ್ಲ, ಇನ್ನೊಂದೆರಡು ಸರ್ವಿಸ್ ತೊಗೊಳ್ಳೋಣ ಆಮೇಲೆ ಅಂತ ಅಂದರು ವಿಜಯ್. ಸೊ ಹಾಗಾಗಿ ಇನ್ನೊಂದೆರಡು ಸಲ ಕರೆಸಿ ನೋಡೋಣ, ಅದೆಲ್ಲ ಇನ್ನೊಂದ್ಸಲಿ ಹೋಗುತ್ತೆ ಅಂದ್ಬಿಟ್ಟು. ಆಮೇಲೆ ನೀವು ನೋಡಿ ಎಷ್ಟು ಡಸ್ಟು ಅಂದರೆ, ಇವಾಗ ತಾನೇ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ದೆ, ಅಷ್ಟೊತ್ತಿಗೆ ಬಂದು ನೋಡೋ ಅಷ್ಟರಲ್ಲಿ ಫುಲ್ಲು ಸ್ಲ್ಯಾಬ್ ಮೇಲೆಲ್ಲ ಫುಲ್ಲು ಧೂಳು ಕೂತ್ಬಿಟ್ಟಿದೆ. ನೋಡಿ ಎಷ್ಟೊಂದು, ನಾನು ಹಂಗೆ ಕೈಯಲ್ಲಿ ತೆಗಿತಾ ಇದ್ದೀನಿ, ತುಂಬಾ ಧೂಳು ಕೂರುತ್ತಪ್ಪ, ನಿಜವಾಗ್ಲೂ ಸಾಕಾಗ್ಬಿಡುತ್ತೆ ನನಗೆ. ಕಿಚನ್ನು ಮತ್ತು ಈ ಕಡೆ ಒಂದು ರೂಮ್ ಇದೆ, 2 ಬ್ಯಾಲ್ಕನಿಗೂ ಯುಟಿಲಿಟಿ ಏರಿಯಾಯಿಂದ ಒಂದು ಕಿಚನಿಂದ ಯುಟಿಲಿಟಿ ಏರಿಯಾ, ಅಲ್ಲಿ ತುಂಬ ಡಸ್ಟ್ ಬರುತ್ತೆ. ರೂಮಿಂದ ಒಂದು ಬ್ಯಾಲ್ಕನಿ ಇದೆ, ಅಲ್ಲೂ ಕೂಡ ತುಂಬಾ ಡಸ್ಟ್ ಬರುತ್ತೆ, ಸಿಕ್ಕಾಬಿಟ್ಟೆ ಡಸ್ಟ್ ಬರುತ್ತೆ ನಮ್ಮ ಮನೆಗೆ ನಿಜವಾಗ್ಲೂ. ಆ ಡಸ್ಟ್ ಒಳಗಡೆ ಈ ಎಣ್ಣೆ ಜಿಡ್ಡು ಸೇರಿಕೊಂಡು ಯಪ್ಪ ಜೀವ ಹಿಂಡುತ್ತೆ ನನಗೆ ನಿಜವಾಗ್ಲೂ. ಎಷ್ಟು ಕ್ಲೀನ್ ಮಾಡಿದ್ರೂ ಸಮಾಧಾನನೇ ಆಗಲ್ಲ, ಮಾಡ್ತಾನೆ ಇರ್ತೀನಿ ಯಾವಾಗ್ಲೂ. ಅಯ್ಯೋ ಮಕ್ಳು ಇಟ್ಕೊಂಡು ಮಾಡೋದು ತುಂಬಾ ಕಷ್ಟ, ನಿಮಗೆ ಗೊತ್ತೇ ಇರುತ್ತೆ. ಸೊ ಅಂಥದ್ರಲ್ಲೂ ಮಾಡ್ತಾನೆ ಇರ್ತೀನಿ. ವಿಜಯ್ ಅಂತ ಇರ್ತಾರೆ, ಏನು ಕ್ಲೀನ್ ಮಾಡ್ತೀಯಾ, ಬಿಡು 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 ಅಂತ. ಬಟ್ ಏನೋ ಗೊತ್ತಿಲ್ಲ, ನಂಗೆ ಸಮಾಧಾನ ಆಗಲ್ಲ, ಮಾಡ್ತಾನೆ ಇರ್ತೀನಿ. ಈ ಒಂದು ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇನ್ನೂ ಯಾರೆಲ್ಲ ಹಾಗೆ ನೋಡ್ತಿದ್ದೀರಾ ಹಾಗೆ ಲೈಕ್ ಮಾಡಿ. ಮತ್ತು ನಾನು ಲೆಂತಿ ವೀಡಿಯೋಸ್ನ ಹಾಕೋಕ್ಕಾಗಲಿಲ್ಲ ಅಂದರೂ ನಾನು ಶಾರ್ಟ್ಸ್ ಅಂತೂ ಹಾಕ್ತಾನೆ ಇರ್ತೀನಿ, ನೀವು ಅಲ್ಲೂ ಕೂಡ ನನ್ನ ನೋಡ್ಬೋದು. ಆಮೇಲೆ ಇವರು ಗ್ಯಾಸಿಂದೆಲ್ಲ ಸಿಂಕಲ್ಲಿ ನೆನೆಯೋದಕ್ಕೆ ಇಟ್ಟಿದ್ರಲ್ಲ ಬಿಸಿನೀರು ಹಾಕಿ, ಸೊ ಸಿಂಕೆಲ್ಲ ಗಲೀಜು ಮಾಡೋಗಿರೋದು ನಂಗೆ ಆಮೇಲೆ ಅನ್ನಿಸ್ತು, ಇದರಲ್ಲೇ ಇನ್ನೊಂದು ಸ್ವಲ್ಪ ಚಾರ್ಜ್ ಕೊಟ್ಬಿಟ್ಟು ಸಿಂಕ್ನು ಕೂಡ ನಾವು ಇನ್ಕ್ಲೂಡ್ ಮಾಡಬೇಕಿತ್ತು ಕ್ಲೀನ್ ಮಾಡೋದಕ್ಕೆ ಅಂತ. ನಮ್ಮಂಥ ಸ್ಮಾಲ್ ಕ್ರಿಯೇಟರ್ಸ್ಗೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಮುಂದೆ ಬರೋದಕ್ಕೆ ಟ್ರೈ ಮಾಡ್ತೀವಿ. ಸೊ ನಾವು ಕೂಡ ನೀವು ಸಪೋರ್ಟ್ ಮಾಡಿದಷ್ಟು ನಮಗೂ ಹೆಚ್ಚೆಚ್ಚು ವೀಡಿಯೋಸ್ನ ಹಾಕೋದಕ್ಕೂ ಕೂಡ ಕಾನ್ಫಿಡೆಂಟ್ ಬರುತ್ತೆ. ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆಮೇಲೆ ಏನು ಅನಿಸುತ್ತೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ, ತುಂಬಾ ಖುಷಿ ಆಗುತ್ತೆ ನನಗೆ. ಹಂಗೆಲ್ಲ ಮಾಡಬಾರ್ದು ನೋಡು, ತಿನ್ನಲ್ಲ. ಆ್ಯಪಲ್ ಅಂದ್ರೇ ಆಗಲ್ಲ ಮಕ್ಳಿಗೆ, ಫ್ರೂಟ್ಸ್ ಅಂದ್ರೇ ತಿನ್ನಲ್ಲ. ಅದಲ್ಲೇ ಬಿದ್ದು ಎಲ್ಲ ಕೊಳ್ತೋದಂಗೆ ಆಗ್ತೈತೆ, ಮಡಗಿತಾನೆ. ಕಟ್ ಮಾಡಿ ಕೊಟ್ರು ತಿನ್ನೋದು ಕಷ್ಟ ಇವ್ರಿಗೆ. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಟೇಸ್ಟ್ ಸಿಗಲಿ ಅಂತ. ತಿನ್ನಲ್ವಲ್ಲ ನೀವು, ಅದಕ್ಕೆ ತಿನ್ನಬೇಕು. ದುವಿ ಫ್ರೂಟ್ಸ್ ಎಲ್ಲ ತುಂಬ ಒಳ್ಳೆಯದು. ಯಾಕೋ ಅಯ್ಯೋ ಪ್ಲೇನ್ ಐತೆ, ನಾನು ಜಾಸ್ತಿ ಹಾಕಿಲ್ಲ, ತಿನ್ನು. ದುವಿ ಚೆನ್ನಾಯ್ತಾ ದುವಿ? ಮತ್ತಿನ್ನೇನಿದೆ? ದುವಿಗೆ ಎದ್ದಿದ್ದ, ಸೊ ಅವ್ನಿಗೆ ಆ್ಯಪಲ್ಗೆ ಸಾಲ್ಟ್ ಹಾಕಿ ಕೊಟ್ಟೆ. ಬರೀ ಆ್ಯಪಲ್ ಕೊಟ್ಟು ತಿಂದ ಫ್ರೂಟ್ಸೇ ತಿನ್ನಲ್ಲ, ಬೇಜಾರು ಮಾಡ್ಕೊಬಿಟ್ಟಿದ್ದೇವೆ ಫ್ರೂಟ್ಸ್ನ. ಸೊ ಅಪ್ಪನೂ ಕೂಡ ತಿಂತೀನಿ ಅಂತ ಎದ್ದನು, ಸಾಲ್ಟ್ ಹಾಕಿದ್ದೀನಿ ಅಂತ ತಿಂದಿಲ್ಲ. ಸೊ ಇನ್ನೇನು ಮಾಡೋದು ಅಂತ ಸುಮ್ಮನೆ ಅದೇ, ಬೇರೆ ಏನಾದರೂ ತಿನ್ಕೊಳ್ಳಿ ಅಂತ. ಅದೇ ಸ್ನ್ಯಾಕ್ಸ್ ಆದರೆ ತುಂಬ ಚೆನ್ನಾಗಿ ತಿಂತಾರೆ, ಫ್ರೂಟ್ಸ್ ಅಂದರೆ ಮುಟ್ಟೋದು ಇಲ್ಲ ಈಗಿನ ಕಾಲದ ಮಕ್ಕಳು. ಸೊ ಇಲ್ಲಿಗೆ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್, ಥ್ಯಾಂಕ್ ಯು.